ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದರೂ NEP ಸಿಲೆಬಸ್ ತೊಗೊಂಡಿದ್ದೀರಾ, CBCS NEP ಎರಡೂ ತೊಗೊಂಡಿದ್ದೀರಾ, ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ 4 SEM ಓದ್ತಾ ಇದ್ದೀರಾ, ಸೆಕೆಂಡ್ BSc ಓದ್ತಾ ಇದ್ದೀರಾ ಅಂತಂದರೆ ತುಂಬ ದಿವಸದಿಂದ ಹುಡುಗರು ಕೇಳ್ತಾ ಇದ್ದಾರೆ ವಿಡಿಯೋಸ್ ಹಾಕಿ ಅಂತ. ಟೈಮ್ ಸಾಕಾಗ್ದಲೆ ವಿಡಿಯೋಸ್ ಹಾಕ್ತಾ ಇಲ್ಲ. ಹಾಗಾಗಿ ನಾನು ಈಗ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಸ್ ಆದರೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಮಿಕಲ್ ಕೈನೆಟಿಕ್ಸ್ ಅದರದ್ದು ವಿಡಿಯೋಸ್ ಅದರದ್ದು ಕ್ವಶನ್ ಆನ್ಸರ್ಸ್ ಯಾವ್ಯಾವುದಿದೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅದನ್ನು ಪಾಠ ಮಾಡೋದಕ್ಕೆ ನನಗೆ ಟೈಮ್ ಸಾಕಾಗ್ತಾ ಇಲ್ಲ. ಹುಡುಗರು ತುಂಬ ದಿವಸದಿಂದ ಕೇಳ್ತಾ ಇದ್ದಾರೆ, ತುಂಬ ಜನ ಕೋಪನೂ ಮಾಡ್ಕೊಳ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಆಗಿರೋರೆಲ್ಲನೂ ಅನ್ಸಬ್ಸ್ಕ್ರೈಬು ಆಗಿಬಿಟ್ರು. ಆದರೆ ನನಗೆ ಟೈಮ್ ಸಾಕಾಗ್ತಾ ಇಲ್ಲ. ಹಾಗಾಗಿ ಕೆಮಿಕಲ್ ಕೈನೆಟಿಕ್ಸು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಥರ ಈಗ ಇದು 4th ಸೆಮ್ದೆಲ್ಲ ಇನ್ಮೇಲೆ ಎಲ್ಲ ಚಾಪ್ಟರ್ ವೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸು ಸಾಧ್ಯ ಆದಷ್ಟು ಬಿಫೋರ್ ದಿ ಎಕ್ಸಾಮಿನೇಷನ್ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಮಿಕಲ್ ಕೈನೆಟಿಕ್ಸ್ ಅದರ ಕ್ವಶನ್ ಆನ್ಸರ್ಸ್ ಎಗೇನ್ ನಿಮಗೆ ಕ್ವಶನ್ ಪೇಪರಲ್ಲಿ 3 ಪಾರ್ಟ್ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ. ಪಾರ್ಟ್ ಎನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಬಿನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಪಾರ್ಟ್ ಸಿನಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅದನ್ನು ಮತ್ತೆ ಅವರು ಫರ್ದರ್ ಡಿವೈಡ್ ಮಾಡ್ತಾರೆ. 5 ಮಾರ್ಕ್ಸ್ ಇರೋದನ್ನು 3+2 ಮಾಡ್ಬೋದು, ಇಲ್ಲರ 4+1 ಮಾಡ್ಬೋದು. ಅದೇ ಥರ 10 ಮಾರ್ಕ್ಸ್ ಇರೋದನ್ನು 4+4+2 ಮಾಡ್ಬೋದು, ಇಲ್ಲಾಂದರೆ 3+3+4 ಮಾಡ್ಬೋದು. ಆ ರೀತಿಯಾಗಿ ಡಿವೈಡ್ ಮಾಡಿ ಡಿಪೆಂಡಿಂಗ್ ಅಪಾನ್ ದಿ ವೈಟೇಜ್ ಆಫ್ ದಿ ಚಾಪ್ಟರ್ ಎಷ್ಟು ಅವರ್ಸ್ಗೆ ಕೇಳಿದ್ದಾರೆ ಅನ್ನೋ ಬೇಸಿಸ್ ಮೇಲೆ ಅವರು ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಸೊ ಮೋಸ್ಟ್ ಪ್ರಾಬಬಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು, ಇಲ್ಲಾಂದರೆ 4 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅದನ್ನು ನಾನು ಇವಾಗ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟು ಓದ್ಕೊಂಡ್ರೆ ಕೆಮಿಕಲ್ ಕೈನೆಟಿಕ್ಸಲ್ಲಿ ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ಐ ಥಿಂಕ್ ಐ ಕವರ್ಡ್ ಆಲ್ ದಿ ಕ್ವಶನ್ಸ್ ಪರ್ಟೈನ್ ಟು ಯುವರ್ ಸಿಲೆಬಸ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಕ್ವಶನ್ನು ಡಿಫೈನ್ ಟೆಂಪರೇಚರ್ ಕೋಎಫಿಷಿಯೆಂಟ್ ಆಫ್ ಎ ರಿಯಾಕ್ಷನ್ ಅಂತ ಕೇಳ್ತಾರೆ. 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನಿಮಗೆ ಗೊತ್ತಿದೆ ಫಿಸಿಕಲ್ ಕೆಮಿಸ್ಟ್ರಿ ಆನ್ಸರ್ ಮಾಡ್ಬೇಕಾದ್ರೆ ಯಾವಾಗೂ ಯೂನಿಟ್ಸು ಮತ್ತು ಈಕ್ವೇಷನ್ಸ್ ಏನಿದೆಯಲ್ಲ ಅಥವಾ ಫಾರ್ಮುಲಾಸ್ ಏನಿದೆಯಲ್ಲ ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಫಸ್ಟು ಫಾರ್ಮುಲಾ ಬರೀಬೇಕು, ಆಮೇಲೆ ಸಬ್ಸ್ಟಿಟ್ಯೂಷನ್ ಬರೀಬೇಕು, ಆಮೇಲೆ ವಿತ್ ಯೂನಿಟ್ ನೀವು ಆನ್ಸರ್ನ ಬರೀಬೇಕಾಗತ್ತೆ. ಸೊ ಹಾಗಾಗಿ ಈ ಫಿಸಿಕಲ್ ಕೆಮಿಸ್ಟ್ರಿ ಆನ್ಸರ್ ಮಾಡ್ಬೇಕಾದ್ರೆ ನಿಮಗೆ ಈಕ್ವೇಷನ್ಸ್ ಏನಿದೆ, ಫಾರ್ಮುಲಾಸ್ ಏನಿದೆ ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಡಿಫೈನ್ ಟೆಂಪರೇಚರ್ ಕೋಎಫಿಷಿಯೆಂಟ್ ಆಫ್ ಎ ರಿಯಾಕ್ಷನ್ ಅಂತ ಕೇಳ್ತಾರೆ. ಬರೀ ಡೆಫಿನೇಷನ್ ಕೇಳಿದ್ದಾರೆ ಅಂತ ನೀವು ಫಾರ್ಮುಲಾ ಬರೆದಿಲ್ಲ ಅಂತಂದರೆ ಮಾರ್ಕ್ಸ್ ಕಡಿಮೆ ಆಗ್ಬೋದು. ಹಾಗಾಗಿ ಫಾರ್ಮುಲಾ ಬರೆದು ಮತ್ತು ಎಕ್ಸ್ಪ್ಲನೇಷನ್ನು ನೀವು ಬರೀಬೇಕಾಗತ್ತೆ. ದ ರೇಷಿಯೋ ಆಫ್ ದಿ ರೇಟ್ ಕಾನ್ಸ್ಟೆಂಟ್ ಆಫ್ ಎ ರಿಯಾಕ್ಷನ್ ಅಟ್ T+10K to the rate constant of the same reaction at Tk is called as the temperature coefficient of a reaction. Temperature coefficient ಅಂತಂದ್ರೇನು, 10 ಡಿಗ್ರಿನಲ್ಲಿ ಸೇಮ್ ರಿಯಾಕ್ಷನ್ನ ವಿತ್ ಅ ಡಿಫ್ರೆನ್ಸ್ ಆಫ್ 10 ಡಿಗ್ರಿ ಮಾಡಿದಾಗ ಅದರದ್ದು ಟೆಂಪ್ರೇಚರ್ ಕೋಎಫಿಷಿಯೆಂಟ್ ಎಷ್ಟಾಗುತ್ತೆ ಅಂದರೆ 2 ಅಥವಾ 3 ಇರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಟೆಂಪ್ರೇಚರ್ ಕೋಎಫಿಷಿಯೆಂಟ್ ಆಫ್ ಎ ರಿಯಾಕ್ಷನ್ ಅಂತ ಹೇಳ್ತೀವಿ. ದ ರೇಷಿಯೋ ಆಫ್ ದಿ ರೇಟ್ ಕಾನ್ಸ್ಟೆಂಟ್, ಎರಡು ರಿಯಾಕ್ಷನ್ದು ರೇಟ್ ಕಾನ್ಸ್ಟೆಂಟ್ ಮಾಡ್ತಾ ಇದ್ವಿ. ಒಂದಕ್ಕೆ T ಟೆಂಪ್ರೇಚರ್ ಮಾಡ್ತಾ ಇದ್ವಿ, ಇನ್ನೊಂದಕ್ಕೆ T+10 ಡಿಗ್ರಿ ಟೆಂಪ್ರೇಚರಲ್ಲಿ ಮಾಡ್ತಾ ಇದ್ದೀವಿ. ಅವೆರಡು ಮಾಡಿದಾಗ ಅವೆರಡರ ಮಧ್ಯೆ ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗುತ್ತೆ ಅಂದರೆ 2 or 3 ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಟೆಂಪ್ರೇಚರ್ ಕೋಎಫಿಷಿಯೆಂಟ್ ಅಂತ ಹೇಳ್ತೀವಿ. ಹಾಗಾಗಿ T+10K ಡಿವೈಡೆಡ್ ಬೈ Tk ಇಸ್ ಈಕ್ವಲ್ ಟು 2 or 3 ಅದು ಬರೀಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಈಸ್ ಝೀರೋ ಆರ್ಡರ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ಸೊ ಝೀರೋ ಆರ್ಡರ್ ರಿಯಾಕ್ಷನ್ ಅಂತಂದ್ರೇನು, ಎರಡರದ್ದು ಕಾನ್ಸಂಟ್ರೇಷನ್ನು 0 ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಝೀರೋ ಅಂದರೆ ಯುವರ್ ರಿಯಾಕ್ಷನ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಅಟ್ ಆಲ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ದ ರಿಯಾಕ್ಷನ್ ಇನ್ ವಿಚ್ ರೇಟ್ ಆಫ್ ದಿ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್. ನಾವು ಯಾವುದೋ ಒಂದು ರಿಯಾಕ್ಷನ್ ಮಾಡಬೇಕಾದ್ರೆ 2 ರಿಯಾಕ್ಟೆಂಟ್ಸ್ ಬೇಕು, A+B × C+D. ಎದ್ರದ್ದು ಕಾನ್ಸಂಟ್ರೇಷನು, ಬಿದು ಕಾನ್ಸಂಟ್ರೇಷನ್ ಎಷ್ಟಾದ್ರೂ ಇರಲಿ, ಎಷ್ಟು ಜಾಸ್ತಿ ಆದ್ರೂ ಇರಲಿ, ಎಷ್ಟು ಕಡಿಮೆ ಇದ್ರೂ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ಗೆ ಯಾವುದೇ ರೀತಿಯಾದಂಥ ಡಿಫ್ರೆನ್ಸ್ ಆಗದಲ್ಲೇ ಇದ್ದರೆ ಅಂಥ ರಿಯಾಕ್ಷನ್ಸ್ಗೆ ನಾವು ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ದೀಸ್ ಆರ್ ದಿ ರಿಯಾಕ್ಷನ್ ವಿಚ್ ದ ರೇಟ್ ಆಫ್ ದಿ ರಿಯಾಕ್ಷನ್ಸ್ ಇಂಡಿಪೆಂಡೆಂಟ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ಆಲ್ ದಿ ರಿಯಾಕ್ಟೆಂಟ್ಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ದಿ ರಿಯಾಕ್ಷನ್. ಫಾರ್ಮೇಷನ್ ಆಫ್ HCl ಅಂದರೆ H2+Cl2 ಸೇರ್ಕೊಳ್ತೀವಿ. ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಮಾಡಿದಾಗ HCl ಬರುತ್ತೆ. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನು, ಕಾನ್ಸಂಟ್ರೇಷನ್ ಆಫ್ ದಿ ಕ್ಲೋರಿನ್ ಏನಿದೆಯಲ್ಲ ಅದು 0 ಆಗುತ್ತೆ. ಹಾಗಾಗಿ ಇದನ್ನು ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ.
ಇನ್ನೊಂದು ಎಕ್ಸಾಂಪಲ್ ಬೇಕು ಅಂದರೆ ಡಿಕಂಪೋಸಿಷನ್ ಆಫ್ HI ಆನ್ ದಿ ಗೋಲ್ಡ್ ಸರ್ಫೇಸ್ ಅಟ್ ಹೈ ಟೆಂಪರೇಚರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ಕಾನ್ಸಂಟ್ರೇಷನು ಅದ್ರ ಮೇಲೆ ಡಿಪೆಂಡೆಂಟ್ ಆಗಲ್ಲ. ಅಂಥ ರಿಯಾಕ್ಷನ್ಗೆ ನಾವು ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ 2 ಪಾರ್ಟ್ ಇದೆ, ಒಂದು ಡೆಫಿನೇಷನ್ಗೆ 1 ಮಾರ್ಕ್ ಇದೆ, ಈಕ್ವೇಷನ್ ಎಕ್ಸಾಂಪಲ್ಗೆ 1 ಮಾರ್ಕ್ ಇದೆ. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟರು ಸಾಕು, ಫಾರ್ಮೇಷನ್ ಆಫ್ HCl ಅಥವಾ ಡಿಕಂಪೋಸಿಷನ್ ಆಫ್ H ಅಷ್ಟು ಬರೆದ್ರು ನಿಮಗೆ ಮಾರ್ಕ್ಸಲ್ಲಿ ಬರ್ತಾ ಹೋಗುತ್ತೆ. ನೇಮ್ ದ ಫ್ಯಾಕ್ಟರ್ ದಟ್ ಅಫೆಕ್ಟ್ಸ್ ದಿ ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಹೇಳ್ತಾರೆ. ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ಆರ್ ದೇರ್. 2 ಮಾರ್ಕ್ಸ್ ಕೇಳಿದಾಗ ಎನಿ 2 ಫ್ಯಾಕ್ಟರ್ಸ್ ನೀವು ಬರೆದ್ರೆ ಆಗುತ್ತೆ, ಅಥವಾ ಎನಿ 4 ಫ್ಯಾಕ್ಟರ್ಸ್ ಬರೆದ್ರೂ ಆಗುತ್ತೆ. ನೇಚರ್ ಆಫ್ ದಿ ರಿಯಾಕ್ಟೆಂಟ್, ಕಾನ್ಸಂಟ್ರೇಷನ್, ಟೆಂಪರೇಚರ್, ಸರ್ಫೇಸ್ ಏರಿಯಾ, catalyst, pressure, presence of inhibitors. All these factors they are going to affect the rate of a reaction. Write the Arrhenius equation and indicate the terms involved in it. ನೋಡಿ ಇಲ್ಲಿ 2 ಪಾರ್ಟ್ ಇರುತ್ತೆ. ಈಕ್ವೇಷನ್ ಬರೆದ್ರೆ 1 ಮಾರ್ಕು, ಅದು ಏನೇನು ಅಂತ ಇಂಡಿಕೇಟ್ ಮಾಡಿದ್ರೆ 1 ಮಾರ್ಕ್. The temperature dependent reaction rates is prescribed at the Arrhenius equation, which relates the rate constant of a reaction to a temperature and activation of energy. This is called as Arrhenius equation. K is equal to A E to the power of EA by RT ಅಂತ ಹೇಳ್ತಾರೆ. A where K is a constant of a reaction, A is a pre-exponential factor or frequency factor, EA is energy of activation, R is a gas constant, and T is the absolute temperature. ಸೊ ಇಲ್ಲಿ 2 ಮಾರ್ಕ್ ಕೇಳಿದ್ದಾರೆ ಅಂದರೆ ನೀವು ಎರಡನ್ನೂ ಬರೀಬೇಕು. ಹಂಗೆ ಇಕ್ವೇಷನ್ ಬರೀಬೇಕು, ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ಇಟ್ 1 ಮಾರ್ಕ್ ಕೊಡ್ತಾರೆ. ಡಿಫೈನ್ ದಿ ಟರ್ಮ್ ಆಕ್ಟಿವೇಶನ್ ಎನರ್ಜಿ ಆಫ್ ಎ ರಿಯಾಕ್ಷನ್, ಹೌ ಡಸ್ ಇಟ್ ವೇರಿ ವಿತ್ ದ ಟೆಂಪರೇಚರ್. ಇಲ್ಲಿ ನೋಡಿ ಆಕ್ಟಿವೇಶನ್ ಎನರ್ಜಿ ಅಂದರೆ ಏನು ಅಂತ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ಹೌ ಇಟ್ ಗೋಯಿಂಗ್ ಟು ವೇರಿ ವಿತ್ ದ ಟೆಂಪರೇಚರ್ ಅಂತಂದರೆ 1 ಮಾರ್ಕ್ ಕೊಡ್ತಾರೆ. ಸೊ ನಾನು ನಿಮ್ಗೆ ಗೊತ್ತಿದೆ ಆಕ್ಟಿವೇಶನ್ ಎನರ್ಜಿನ ನಾವು ಅರೇನಿಯಸ್ ಈಕ್ವೇಷನಲ್ಲಿ ಹೇಳ್ತೀವಿ. ದ ಆರ್ಡಿನರಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಪೊಸೆಸ್ ಸರ್ಟೆನ್ ಅಮೌಂಟ್ ಆಫ್ ಎನರ್ಜಿ. The extra energy that must be supplied to the ordinary reactant molecules so that they undergo effective collision to form the product is called as activation energy. It is usually expressed in kilojoules per mole and denoted by EA. Activation energy is equal to threshold energy minus energy of the ordinary molecules. ಈಗ ಒಂದು ಆರ್ಡಿನರಿ ಮಾಲಿಕ್ಯೂಲ್ಸ್ ಇದೆ, ಅದಕ್ಕೆ ನಾವು ಟೆಂಪರೇಚರ್ನ ಸಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ they going to observe that energy, they start bombarding, they start reacting, they start activated within the given molecule, they undergo collision ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತವೆ. ಎಷ್ಟು ಕೊಲ್ಯೂಷನ್ ಆಗ್ತಾ ಇದೆ, ಎಷ್ಟು ಎನರ್ಜಿನ ತಗೊಂಡಿದೆ ಅದನ್ನು ಹೇಳೋದಕ್ಕೆ ನಾವೇನಂತ ಕರಿತೀವಿ, ಆಕ್ಟಿವೇಶನ್ ಎನರ್ಜಿ ಅಂತ ಹೇಳ್ತೀವಿ. ದ ಎಕ್ಸ್ಟ್ರಾ ಎನರ್ಜಿ ದಟ್ ಮಸ್ಟ್ ಬಿ ಸಪ್ಲೈಡ್ ಟು ದಿ ಆರ್ಡಿನರಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಸೊ ದಟ್ ದೇ ಅಂಡರ್ಗೋ ಎಫೆಕ್ಟಿವ್ ಕೊಲ್ಯೂಷನ್, ಅದಕ್ಕೆ ನಾವೇನಂತ ಕರಿತೀವಿ ಆಕ್ಟಿವೇಶನ್ ಎನರ್ಜಿ. ಆ ಮಾಲಿಕ್ಯೂಲ್ಸ್ಗೆ, ಆರ್ಡಿನರಿ ಮಾಲಿಕ್ಯೂಲ್ಸ್ಗೆ ಸರ್ಟೆನ್ ಅಮೌಂಟ್ ಆಫ್ ಎಕ್ಸ್ಟ್ರಾ ಎನರ್ಜಿ ಕೊಟ್ಟು ದೇ ಟರ್ನ್ ಇಂಟು ಎಫೆಕ್ಟಿವ್ ಕೊಲ್ಯೂಷನ್ ಆಗಂಗೆ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀವಿ. ಎಗೇನ್ ಅರೇನಿಯಸ್ ಈಕ್ವೇಷನ್ ಇಂದನೇ ಹೇಳ್ತಾರೆ ಟೆಂಪರೇಚರ್ ಏನಾಗುತ್ತೆ ಅಂತ. ಫೇಸ್ ಫಾರ್ ದಿ ಸೇಮ್ ರಿಯಾಕ್ಷನ್ ಟೆಂಪರೇಚರ್ ಮಾಡಬೇಕು ಅಂದರೆ ಅದೇ ಫಾರ್ಮುಲಾನ ನಾನು ಕನ್ವರ್ಟ್ ಮಾಡ್ಕೊಳ್ತೀನಿ. ಲಾ K1/K2 is equal to EA divided by 2.303 R. ಆ Tಗೆ T2 minus T1 divided by T1 into T2 ತೊಗೊಳ್ತೀನಿ. ಆ ಬೇಸಿಸ್ ಮೇಲೆ ಅದನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋಗ್ತೀನಿ. ಆ ರೀತಿಯಾಗಿ ಅದು ಹೌ ಇಟ್ ಗೋಯಿಂಗ್ ಟು ವೇರಿ ಅಂದರೆ ನಿಮ್ಮ ಟೆಂಪ್ರೇಚರ್ ಎಷ್ಟಿದೆ ಅದ್ರ ಮೇಲೆ ಅದು ನನಗೆ ಆಗ್ತಾ ಹೋಗುತ್ತೆ. ಎಕ್ಸ್ಪ್ಲೈನ್ ದಿ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ದಿ ರೇಟ್ ಆಫ್ ದಿ ರಿಯಾಕ್ಷನ್ ಅಂತ ಹೇಳ್ತಾರೆ. ಆ್ಯಸ್ ದ ಟೆಂಪರೇಚರ್ ಇನ್ಕ್ರೀಸಸ್, rate of reaction also increases, because as the temperature increases, your ordinary molecule, they're going to absorb the energy, they're going to get the activation energy, and they start bombarding with each other, they collide with each other. That collision may lead to the effective collision that leads to the formation of the ಪ್ರಾಡಕ್ಟ್. ಸೊ ಹಾಗಾಗಿ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ರೇಟ್ ಆಫ್ ದಿ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ರೈಸಿಂಗ್ ದಿ ಟೆಂಪರೇಚರ್ ಟಿಪಿಕಲಿ ಇನ್ಕ್ರೀಸಸ್ ದಿ ರಿಯಾಕ್ಷನ್ ರೇಟ್. This is because higher temperature provides the reactant particles with a more kinetic energy, causing them faster and collide more frequently. Effective collision fast ಆಗಿ ಆಗೋದಕ್ಕೆ ಹೆಲ್ಪ್ ಮಾಡ್ತವೆ. Additionally, higher temperature often led to a greater number of successful collision with a sufficient energy to overcome the activation energy barrier, resulting in a faster rate reaction. ಹಾಗಾಗಿ ಟೆಂಪರೇಚರು ಇನ್ಕ್ರೀಸ್ ಮಾಡ್ದಂಗೆ ರೇಟ್ ಆಫ್ ದಿ ರಿಯಾಕ್ಷನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದ್ರ ಮೇಲೆ ಪ್ರಾಬ್ಲಮ್ಸು ಕೇಳ್ತಾರೆ. ದ ರೇಟ್ ಕಾನ್ಸ್ಟೆಂಟ್ ಆಫ್ ಎ ರಿಯಾಕ್ಷನ್ ಅಟ್ 200 ಕೆಲ್ವಿನ್ ಆ್ಯಂಡ್ 320 ಕೆಲ್ವಿನ್ ಆರ್ ಸೋ ಮಚ್ ದೇ ಹ್ಯಾವ್ ಗಿವನ್. ಕ್ಯಾಲ್ಕುಲೇಟ್ ದಿ ಎನರ್ಜಿ ಆಫ್ ಆಕ್ಟಿವೇಶನ್ ಅಂತ ಹೇಳ್ತಿದ್ದಾರೆ. EA ಕೇಳಿದ್ದಾರೆ. ಸೊ ವೇರಿಯಬಲ್ ಟೆಂಪರೇಚರ್ ಕೇಳಿದಾಗ ನೀವು ಈ ಫಾರ್ಮುಲಾ ಹಾಕೋಬೇಕಾಗುತ್ತೆ. ಲಾಗ್ K1/K2 is equal to EA by 2.303 R, ಅದು T2 minus T1 divided by T1 T2 ಅಂತ ಹಾಕೊಳ್ತೀರಾ. ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀರಾ.
ಈಗ ಲಾಗ್ ಆಫ್ 5 ಡಿವೈಡೆಡ್ ಬೈ 2.5 ಮಾಡ್ತೀರಾ 0.3010 ಬರುತ್ತೆ ಎ. ಅದು 320 ಮೈನಸ್ 300 ಮಾಡಿದ್ರೆ 20 ಆಯಿತು. ಡಿವೈಡೆಡ್ ಬೈ 2.303 8.314 ಇಂಟು 320 ಇಂಟು 300 ಅದನ್ನೆಲ್ಲ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಸೋ ಮೆನಿ ಕಿಲೋ ಜೌಲ್ಸ್ ಬರುತ್ತೆ. ಸೊ ಅವರು ಎನರ್ಜಿ ಆಫ್ ಆಕ್ಟಿವೇಶನ್ ಕೇಳಿದ್ದಾರೆ. ಎನರ್ಜಿ ಆಫ್ ಆಕ್ಟಿವೇಶನ್ ನೀವಲ್ಲಿ ಕ್ಯಾಲ್ಕುಲೇಟ್ನ ಮಾಡಬೇಕು. ಇಲ್ಲಿ ಯಾವಾಗ ಫಾರ್ಮುಲಾ ಕೊಟ್ಟಾಗ ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟು ಆನ್ಸರ್ಗೆ ವಿತ್ ಯೂನಿಟ್ಸ್ 1 ಮಾರ್ಕ್ ಇರುತ್ತೆ. ಹಾಗಾಗಿ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ನೀವು ಫಾರ್ಮುಲಾನ ಬರೀಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆಮೇಲೆ ಮಾಡಬೇಕು. ಇಲ್ಲ ಅಂತಂದರೆ ನೀವು ಫಾರ್ಮುಲಾ ಬರೀದಲ್ಲೇ ಡೈರೆಕ್ಟಾಗಿ ಆನ್ಸರ್ ಬರೆದ್ರೆ ಅವ್ರು ಯಾವುದೇ ಕಾರಣಕ್ಕೆ ನಿಮಗೆ ಮಾರ್ಕ್ಸು ಕೊಡೋದಿಲ್ಲ. ನೆಕ್ಸ್ಟ್ ವಾಟ್ ಆರ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ಸಲ್ಲಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಲ್ಲ, ಇಟ್ ಸ್ಟಾರ್ಟ್ ದ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಇರಲಿ ಅಂತ ಕೊಟ್ಟಿದ್ದೀನಿ ನಾನು ಇದನ್ನು. ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ದ ರಿಯಾಕ್ಷನ್ ರೇಟ್ is linearly dependent on the concentration of only one reactant. In other words, the first order reaction is a chemical reaction in which the rate varies based on the changes in the concentration of only one of the reactant. Thus, the order of the reaction is equal to 1. So, ಈಗ 2-3 reactant ಇದ್ರು, the concentration of the product, the rate of the reaction depends only on one of the reactants. ಅಂತದಕ್ಕೆ ನಾವು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಡಿಸೋಸಿಯೇಷನ್ ಆಫ್ N2O5 ಅಥವಾ SO2Cl ಥೈನಾಯಿಲ್ ಕ್ಲೋರೈಡ್ ಇರ್ಬೋದು, ಹೈಡ್ರೋಜನ್ ಪರಾಕ್ಸೈಡ್ ಇರ್ಬೋದು, ಡಿಸೋಸಿಯೇಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್ ಇರ್ಬೋದು. ದೀಸ್ ಆರ್ ದಿ ಎಕ್ಸಾಂಪಲ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ನೆಕ್ಸ್ಟ್ ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ರೇಟ್ ಕಾನ್ಸ್ಟೆಂಟ್ ಆಫ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಇಟ್ ಯೂನಿಟ್ಸ್ ಅಂತ ಹೇಳ್ತಾರೆ. ನಾನು ಮುಂಚೆನೇ ಹೇಳ್ದಂಗೆ ಫಸ್ಟ್ ಆರ್ಡರ್ ಇಲ್ಲ, ಇದ್ರ ಮೇಲೆ ಕ್ವಶನ್ ಕೊಡಲ್ಲ, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹೇಳಿದ್ದೀನಿ. ರೇಟ್ ಕಾನ್ಸ್ಟೆಂಟ್ ಆಫ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ ಡಿವೈಡೆಡ್ ಬೈ ಡಿ ಟಿ ಇದೆ. ಇದನ್ನು ಬರ್ತಾರೆ. ವೇರ್ ಕೆ is called as the rate constant, A is denotes the concentration of first order reactants, dA by dt denotes the change in concentration of first order reaction, A in terms of interval t ಅಂತ ಹೇಳ್ತಾರೆ. ನೆಕ್ಸ್ಟ್ ವಾಟ್ ಇಸ್ ದ ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕೇಳ್ತಾರೆ. ಡಿ ಸಿ ಬೈ ಡಿ ಟಿ, ಅದಕ್ಕೆ ನಾವು ರೇಟ್ ಆಫ್ ದಿ ರಿಯಾಕ್ಷನ್ ಅಂತ ಹೇಳ್ತೇನೆ. ದ ರೇಟ್ ಆಫ್ ದಿ ರಿಯಾಕ್ಷನ್ ಇಸ್ ಡಿಫೈನ್ಡ್ ಆಸ್ ದಿ ರೇಟ್ ಅಟ್ ವಿಚ್ ದಿ ಕಾನ್ಸಂಟ್ರೇಷನ್ ಚೇಂಜಸ್ ಆರ್ ದಿ ರೇಷಿಯೋ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅಂಥದಕ್ಕೆ ನಾವೇನಂತ ಕರಿತೀವಿ, ರೇಡಿಯೇಷನ್ ಅಂತ ಕರಿತೀವಿ. ವಾಟ್ ಈಸ್ ಅ ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ನಿಮ್ಮ ಸಿಲೆಬಸ್ ಪ್ರಕಾರ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಇದೆ ಕೇಳ್ತಾರೆ. ಇನ್ನು ಇಸ್ ದ ಕಾನ್ಸಂಟ್ರೇಷನ್ ಆಫ್ ದಿ both the concentrations of the reactants which are involved in a chemical reaction which going to vary the rate of the reaction ಅಂತದಕ್ಕೆ ನಾವು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. From the rate equations given the above, it can be understood that the second order reactions are the chemical reaction which depends on either concentration of the two first order reactants or the concentration of one second order reactant. ಅಂತದಕ್ಕೆ ನಾವೇನಂತ ಕರಿತೀವಿ, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಏನು ಅಂತಂದರೆ, ಅದಕ್ಕೆ ರೇಟ್ ಕಾನ್ಸ್ಟೆಂಟ್ ಏನು ಮಾಡ್ತೀವಿ, ಕೆ ಇಂಟು ಎ ಟು ದಿ ಪವರ್ ಆಫ್ ಎಕ್ಸ್ ಬಿ ಟು ದಿ ಪವರ್ ಆಫ್ ವೈ ಅಂತ ಹೇಳ್ತೀವಿ. ಡಿಸೋಸಿಯೇಷನ್ ಅಂದರೆ ಎರಡು ಥರ ಆಗ್ಬೋದು. ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂದರೆ ಎರಡರದ್ದು ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡೆಂಟ್ ಆಗಿರುವಂಥದ್ದಾಗಿರ್ಬೋದು, ಅಥವಾ ಒಂದನೇ ಎರಡು ಸಲ ತೊಗೊಂಡಿರುವಂಥದ್ದು ಆಗಿರ್ಬೋದು. ಅಂಥದಕ್ಕೆ ನಾವೇನಂತ ಕರಿತೀವಿ, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆರ್ಡರ್ ರಿಯಾಕ್ಷನ್ ಅಂತ ಅಂದರೆ ಏನು ಅಂದರೆ, ದ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಅದರದ್ದು ಯಾವ ಥರ ರೇಟ್ ಆಫ್ ದಿ ರಿಯಾಕ್ಷನ್ ಮೇಲೆ ಡಿಪೆಂಡೆಂಟ್ ಆಗ್ತಿದೆ. ಓನ್ಲಿ ಒನ್ ರಿಯಾಕ್ಟೆಂಟ್ ಡಿಪೆಂಡ್ ಆಗ್ತಿದ್ರೆ ಫಸ್ಟ್ ಆರ್ಡರ್ ಅಂತ ಹೇಳ್ತೀವಿ. ಎರಡರದ್ದು ಕಾನ್ಸಂಟ್ರೇಷನ್ ಡಿಪೆಂಡ್ ಆಗ್ತಿದ್ರೆ ಸೆಕೆಂಡ್ ಆರ್ಡರ್ ಅಂತ ಹೇಳ್ತೀವಿ. ಎರಡರದ್ದು ಆಗ್ತಾ ಇಲ್ಲ ಅಂದರೆ ಅವಾಗ ಅದಕ್ಕೆ ನಾವು ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಎಕ್ಸ್ಪ್ಲೈನ್ ದಿ ಸಿಂಪಲ್ ಕೊಲ್ಯೂಷನ್ ಥಿಯರಿ ಆಫ್ ದಿ ರಿಯಾಕ್ಷನ್ ರೇಟ್. ಇದನ್ನು 4 ಮಾರ್ಕ್ಸಿಗೆ ಕೇಳ್ತಾರೆ. ಕೊಲ್ಯೂಷನ್ ಥಿಯರಿ ಏನು ಹೇಳುತ್ತೆ ಅಂತಂದರೆ, ನಿಮ್ಮದು ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಇರುತ್ತೆ. ವೆನ್ ದ ಎನರ್ಜಿ is supplied to them, when heat is supplied to them, they're going to take up that energy and they become the they bombard with each other and they start colliding with each other, leading to the effective collision ಅಂತ ಹೇಳ್ತೀವಿ. The simple collision theory is a basic concept used to explain the reaction rate of a chemical reaction. It proposes that for a reaction to occur, the particle must collide with each other in a correct orientation and with a sufficient energy. According to the simple collision theory, the rate of a chemical reaction is determined by frequency of collision between the reactant particle and fraction of these collisions effective ಅಂತ. ಇದಕ್ಕೆ ಕೆಲವೊಂದು ಟರ್ಮ್ಸ್ನ ಯೂಸ್ ಮಾಡ್ತೀವಿ. ಕೊಲ್ಯೂಷನ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಆಕ್ಟಿವ್ ಎನರ್ಜಿ ಅಂತ ಕರಿತೀವಿ, ಓರಿಯಂಟೇಷನ್ ಅಂತ ಕರಿತೀವಿ, ಎಫೆಕ್ಟಿವ್ ಕೊಲ್ಯೂಷನ್ಸ್ ಅಂತ ಕರಿತೀವಿ. ಸೊ ಈಗ ನಾವು ಏನೋ ಒಂದು ಸಪ್ಲೈ ಮಾಡ್ತೀವಿ, ಅವಾಗ ಏನಾಗಬೇಕು ಅಂದರೆ ಆ ಕೊಲ್ಯೂಷನ್ಸ್ ಏನಾಗಿರಬೇಕು ಅಂದರೆ ಎಫೆಕ್ಟಿವ್ ಕೊಲ್ಯೂಷನ್ಸ್ ಆಗಿರಬೇಕು. ದೇ ಶುಡ್ ಬಿ ಏಬಲ್ ಟು ಓವರ್ಕಮ್ ದಿ ಎನರ್ಜಿ ಬ್ಯಾರಿಯರ್. ಸೊ ಯಾವುದೇ ಒಂದು ರಿಯಾಕ್ಷನ್ಸ್ ಮಾಡೋದಕ್ಕೆ ನನಗೆ
ಒಂದು ಬ್ಯಾರಿಯರ್ ಇರುತ್ತೆ, ಥ್ರೆಶೋಲ್ಡ್ ಎನರ್ಜಿ ಇರುತ್ತೆ. ಆ ಎನರ್ಜಿನ ನನಗೆ ಪಾರ್ ಮಾಡುವಂಥದ್ದು, ಆ ಎನರ್ಜಿ ದಾಟ್ಕೊಂಡು ಹೋಗುವಂಥ ಎಫೆಕ್ಟಿವ್ ಕೊಲ್ಯೂಷನ್ಸ್ ಆಗ್ತಾ ಇದ್ದರೆ ಆವಾಗ ಏನಾಗುತ್ತೆ ಅಂದರೆ ರಿಯಾಕ್ಷನ್ನು ಫಾಸ್ಟಾಗಿ ಇನ್ಕ್ರೀಸ್ ಆಗುತ್ತೆ. ಅದನ್ನು ಸಿಂಪಲ್ಲಾಗಿ ಹೇಳಿದಾರಲ್ಲ, ಆ ಥಿರಿಗೆ ನಾವು ಕೊಲ್ಯೂಷನ್ ಥಿಯರಿ ಅಂತ ಕರಿತೀವಿ. Again, explain the experimental determination of the rate constant of the reaction between potassium persulphate and potassium iodide by spectrophotometric method ಅಂತ ಕೇಳಿದರೆ ಇದು 4 ಮಾರ್ಕು, ಇದು ಡೆಫಿನೆಟ್ ಕ್ವಶನು ಇದ್ದೇ ಇರುತ್ತೆ. ಇಲ್ಲೇನು ಮಾಡ್ತಾ ಇದ್ದೀವಿ ನಾವು, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ತೊಗೊಂಡಿದ್ದೀವಿ. ಇದರಿಂದ ಪೊಟ್ಯಾಷಿಯಂ ಪರ್ಸಲ್ಫೇಟ್ ಆ್ಯಂಡ್ ಪೊಟ್ಯಾಷಿಯಂ ಐಡೈಡ್ ಏನಿದೆಯಲ್ಲ ಅದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಇನ್ ವಿಚ್ ದ ಕಾನ್ಸಂಟ್ರೇಷನ್ ಆಫ್ ಬೋತ್ ದಿ ರಿಯಾಕ್ಟೆಂಟ್ಸ್ ಡಿಪೆಂಡ್ಸ್ ವಿಚ್ ಗೋಯಿಂಗ್ ಟು ಅಫೆಕ್ಟ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. ಹಂಗಾಗಿ ಇದನ್ನು ನಾವು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ. ಇದನ್ನು ನಾವು ಸ್ಪೆಕ್ಟ್ರೋಫೋಟೋಮೆಟ್ರಿಕ್ ಮೆಥಡ್ ಮಾಡಿಬಿಟ್ಟು ಅದರದ್ದು ರೇಟ್ ಆಫ್ ದಿ ರಿಯಾಕ್ಷನ್ದು ರೇಟ್ ಕಾನ್ಸ್ಟೆಂಟು ನಾವು ಕಂಡುಹಿಡಿತೀವಿ. ಆ ಮೆಥಡ್ಗೆ ನಾವೇನಂತ ಕರಿತೀವಿ, ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲೇನು ಮಾಡ್ತಾ ಇದ್ದೀವಿ ಅಂತಂದರೆ ದಿಸ್ ರಿಯಾಕ್ಷನ್ K2S2O8 + KI ಏನಿದೆಯಲ್ಲ ಐಡೋಮೆಟ್ರಿಕ್ ಟೈಟ್ರೇಷನ್ಸ್ ಅಂತ ಕರಿತೀವಿ. ದ ರಿಯಾಕ್ಷನ್ ಇಸ್ ಅ ಸೆಕೆಂಡ್ ಆರ್ಡರ್ ಆಸ್ ಅ ಕಾನ್ಸಂಟ್ರೇಷನ್ ಆಫ್ ಬೋತ್ ದ ರಿಯಾಕ್ಟೆಂಟ್ ಅಪೇರ್ ಇನ್ ದಿ ರೇಟ್ ಇಕ್ವೇಷನ್ ಆಫ್ ಎ ರಿಯಾಕ್ಷನ್ ಟು ದಿ ಫಸ್ಟ್ ಪವರ್. The rate reaction can be followed by spectrophotometrically if one of the reactants or the product absorbs light strongly and distinctly from the other reactants and a product. In this reaction between potassium iodide and potassium persulphate, triiodide proceeds a low solution that absorbs the light in 350 nanometer region. ಸೊ ಇನ್ನು ನನಗೆ 2 ರಿಯಾಕ್ಟೆಂಟ್ ತೊಗೊಂಡಿದ್ದೀನಿ. ಆ 2 ರಿಯಾಕ್ಟೆಂಟಲ್ಲಿ ಯಾವುದಾದ್ರು ಒಂದು ರಿಯಾಕ್ಟೆಂಟು ಕಲರ್ಡ್ ಆಗಿತ್ತು ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಅಬ್ಸರ್ವ್ ದಿ ಯು ವಿ ಲೈಟ್ ಏನಾದರೂ ಅಬ್ಸರ್ವ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇತ್ತು ಅಂತಂದರೆ ಆವಾಗ ನಾವೇನು ಮಾಡ್ಬೋದು, ದಟ್ ಮೆಥಡ್ ಕೆನ್ ಬಿ ಐಡೆಂಟಿಫೈಡ್ ಯೂಸಿಂಗ್ ದಿ ಸ್ಪೆಕ್ಟ್ರೋಫೋಟೋಮೆಟ್ರಿಕ್ ಮೆಥಡ್. ಇಲ್ಲಿ ಏನಾಗ್ತಿದೆ, KI ಸೊಲ್ಯೂಷನ್ ಇದೆ. ಈ KI ಸೊಲ್ಯೂಷನ್ ಪ್ರೊಸೀಡ್ ಥ್ರೂ I3 ಆಗುತ್ತೆ. ಈ I3 ಏನಿದೆಯಲ್ಲ ಇಟ್ ಇಸ್ ಕಲರ್ಡ್ ಇನ್ ನೇಚರ್, ಇಟ್ ಗೋಯಿಂಗ್ ಟು ಅಬ್ಸರ್ವ್ ದಿ ಎನರ್ಜಿ. ಸೊ ಡಿಪೆಂಡಿಂಗ್ ಅಪಾನ್ ದಿ ಅಮೌಂಟ್ ಆಫ್ I3 that has been produced, triiodide that has been produced, the concentration of the yellow solution, ಅದು ಆ್ಯಕ್ಚುಲಿ ಯೆಲ್ಲೋ ಸೊಲ್ಯೂಷನ್ ಇರುತ್ತೆ. ನಿಮಗೆ I3 ಮೈನಸ್ ಜಾಸ್ತಿ ಆಗ್ತಾ ಹೋದಂಗೆ ಯೆಲ್ಲೋ ಕಲರು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯೆಲ್ಲೋ ಕಲರ್ ಜಾಸ್ತಿ ಆಗ್ತಾ ಹೋದಂಗೆ ಅದು ಲೈಟ್ ಅಬ್ಸರ್ವ್ ಮಾಡ್ಕೊಳ್ಳೋಂಥದ್ದು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇದನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ದಸ್ ದ ಅಬ್ಸಾರ್ಬೆನ್ಸ್ ಇನ್ಕ್ರೀಸಸ್ ಆಸ್ ದಿ more of the triiodide ion produced from the gaps of absorbance versus the time. The slope of the line for the reaction is the reaction. ಪ್ರೊಸೀಜರ್ ಹೆಂಗೆ ಮಾಡಬೇಕು ಅಂದರೆ, ಸೆಟ್ ದಿ ವೇವ್ ಲೆಂತ್ ಸ್ಪೆಕ್ಟ್ರೋಫೋಟೋಮೀಟ್ರಲ್ಲಿ ಅಥವಾ ಕಲೋರಿಮೀಟ್ರ್ ತೊಗೊಳ್ತೀರಾ, ಅಲ್ಲಿ 350 ನ್ಯಾನೋಮೀಟ್ರಿಗೆ ಅದನ್ನು ಸೆಟ್ ಮಾಡ್ತೀರಾ, ಇನ್ಸ್ಟ್ರೂಮೆಂಟ್ನ ಅಬ್ಸಾರ್ಬೆನ್ಸ್ ಮೋಡ್ಗೆ ತೊಗೊಂಡು ಬರ್ತೀರಾ. ಅದಾದಮೇಲೆ ನೀವೇನು ಮಾಡ್ತಾ ಹೋಗ್ತೀರಾ ಅಂದರೆ 2 ml KI ಸೊಲ್ಯೂಷನು, 2 ml ವಾಟರು ಕೋವೈಟ್ರಲ್ಲಿ ತೊಗೊಳ್ತೀರಾ, ಬ್ಲ್ಯಾಂಕ್ ಕಂಡುಹಿಡ್ಕೊಳ್ತೀರಾ. ವಿತೌಟ್ ಆ್ಯಡಿಂಗ್ ಎ ಪರ್ಸಲ್ಫೇಟ್ KIದು ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಕಂಡುಹಿಡಿತೀರಾ, ಅದಕ್ಕೆ ಬ್ಲ್ಯಾಂಕ್ ಅಂತ ಹೇಳ್ತೀವಿ. ಕವರ್ ವಿತ್ ಅ ಪೇಸ್ ಆಫ್ ಎ ಫಿಲಮ್ ಆ್ಯಂಡ್ ಇನ್ವರ್ಟ್ ಸೆವರಲ್ ಟೈಮ್ಸ್ ಆ್ಯಂಡ್ ಮಿಕ್ಸ್. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ನಾನು ಏನು ಮಾಡಬೇಕು ಅಂದರೆ ಸ್ಪೆಕ್ಟ್ರೋಫೋಟೋಮೀಟ್ರಲ್ಲಿ ಅಥವಾ ಕಲೋರಿಮೀಟ್ರ್ ಒಳಗಡೆ ಇಡ್ತೀನಿ. ಕುವೈಟ್ ಇರುತ್ತೆ, ಅದಕ್ಕೆ ಸ್ಪೆಷಲ್ ಆಗಿರೋ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀವಿ. ಅಲ್ಲಿ ಇಟ್ಬಿಟ್ಟು ಅದನ್ನು ಕ್ಯಾಲಿಬ್ರೇಟ್ ಮಾಡಿಕೊಂಡು ಅದಕ್ಕೆ 0ಗೆ ನಾನು ಸೆಟ್ ಮಾಡ್ತೀನಿ. ಅದಾದಮೇಲೆ ಬೇರೆ ಬೇರೆ ಕಾನ್ಸಂಟ್ರೇಷನ್ ಆಫ್ KI ಮತ್ತು ವಾಟರ್ನ ತೊಗೊಂಡು ಅದ್ರ ಜೊತೆಗೆ ನಾನು ಏನು ಮಾಡ್ತಾ ಹೋಗ್ತೀನಿ ಅಂತಂದರೆ ಎಷ್ಟು ಬೇಕಾಗತ್ತೆ ಪರ್ಸಲ್ಫೇಟು ಅಂತಲೂ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಹೇಗೆ ಮಾಡ್ತೀನಿ ಅಂದರೆ 3 ಸೆಟ್ ಮಾಡ್ಕೊಳ್ತು. ಒಂದು ಬ್ಲ್ಯಾಂಕ್ ಇರುತ್ತೆ, ಬ್ಲ್ಯಾಂಕು ನಾನು ಆಪ್ರೇಟರ್ಸ್ನ ಸೆಟ್ ಮಾಡೋದಕ್ಕೆ 0 ಸೆಟ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಅದಾದಮೇಲೆ KI ಮತ್ತು ಡಿಸ್ಟಿಲ್ ವಾಟರು ಪರ್ಸಲ್ಫೇಟ್ನ ಬೇರೆ ಬೇರೆ ಕಾನ್ಸಂಟ್ರೇಷನಲ್ಲಿ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ನಾನು 3 ಸೆಟ್ ತೋರಿಸಿದ್ದೀನಿ. 3 ಆ್ಯಡ್ ಮಾಡಿಬಿಟ್ಟು ಅದನ್ನು ನಾನು ಸ್ಪೆಕ್ಟ್ರೋಫೋಟೋಮೀಟರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಎಕ್ಸ್ಪ್ಲೈನ್ ದಿ ಸಿಂಪಲ್ ಕೊಲ್ಯೂಷನ್ ಥಿಯರಿ ಆಫ್ ದಿ ರಿಯಾಕ್ಷನ್ ರೇಟ್. ಇದನ್ನು 4 ಮಾರ್ಕ್ಸಿಗೆ ಕೇಳ್ತಾರೆ. ಕೊಲ್ಯೂಷನ್ ಥಿಯರಿ ಏನು ಹೇಳುತ್ತೆ ಅಂತಂದರೆ, ನಿಮ್ಮದು ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಇರುತ್ತೆ. ವೆನ್ ದ ಎನರ್ಜಿ ಈಸ್ ಸಪ್ಲೈಡ್ ಟು ದೆಮ್, ವೆನ್ ಹೀಟ್ ಈಸ್ ಸಪ್ಲೈಡ್ ಟು ದೆಮ್, ದೇ ಗೋಯಿಂಗ್ ಟು ಟೇಕ್ ಅಪ್ ದಟ್ ಎನರ್ಜಿ ಆ್ಯಂಡ್ ದೇ ಬಿಕಮ್ ದಿ they bombard with each other and they start colliding with each other, leading to the effective collision anta heltivi. The simple collision theory is a basic concept used to explain the reaction rate of a chemical reaction. It proposes that for a reaction to occur, the particle must collide with each other in a correct orientation and with a sufficient energy. According to the simple collision theory, the rate of a chemical reaction is determined by frequency of collision between the reactant particle and fraction of these collisions
ಮಾಡ್ತೀನಿ. ಗ್ರಾಫ್ ಪ್ಲಾಟ್ ಮಾಡಿದಾಗ ನನಗೆ ಕಾನ್ಸಂಟ್ರೇಷನ್ ಏನಾಗುತ್ತೆ ಅಂತ ಅಲ್ಲಿ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ concentration of the I3 minus, or I am going to find out the rate of the reaction of the persulphate versus KI solution using spectrophotometer ಅನ್ನು ನಾನು ಇಲ್ಲಿ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಾಟ್ ಈಸ್ ಯೂನಿಮಾಲಿಕ್ಯುಲರ್ ಸರ್ಫೇಸ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಇದು 4 ಮಾರ್ಕ್ ಕೇಳ್ತಾರೆ. ಯೂನಿಮಾಲಿಕ್ಯುಲರ್ ಸರ್ಫೇಸ್ ರಿಯಾಕ್ಷನ್ಸ್ ಆಲ್ಸೋ ನೋನ್ ಆಸ್ ದಿ ಡಿಸೋಸಿಯೇಟಿವ್ ಅಡ್ಸಾರ್ಬ್ ಆರ್ ಲ್ಯಾಂಗರ್ reactions ಅಂತ ಕರೀತಾರೆ. ರೆಫರ್ ಟು ಎ ಸ್ಪೆಸಿಫಿಕ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಅಟ್ ದಿ ಸರ್ಫೇಸ್ ಆಫ್ ದಿ ಸಾಲಿಡ್ ಕೆಟಲಿಸ್ಟ್ ಅಂತ ಹೇಳ್ತಾರೆ. ಯೂನಿಮಾಲಿಕ್ಯುಲರ್ ಸರ್ಫೇಸ್ ರಿಯಾಕ್ಷನ್ಸ್ ಅಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಕೆಟಲಿಸ್ಟ್ನ ಯೂಸ್ ಮಾಡ್ತೀವಿ. ಕೆಟಲಿಸ್ಟ್ನ ಸರ್ಫೇಸ್ ಮೇಲೆ ಇಟ್ಟಿರ್ತೀವಿ. ಸರ್ಫೇಸ್ ಕೆಟಲಿಸ್ಟ್ ರಿಯಾಕ್ಷನ್ಸ್ಗೆ ನಾವು ಯೂನಿಮಾಲಿಕ್ಯುಲರ್ ಸರ್ಫೇಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಯೂಶಲಿ ಅಡ್ಸಾರ್ಬ್ ಆಗುತ್ತೆ. ಅಡ್ಸಾರ್ಬ್ ಆಗ್ಬಿಟ್ಟು ಕೆಮಿಕಲ್ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. Activation energy required for the dissociation of the absorbed reactant molecule is a key to determine the reaction rate ಅಂತ ಹೇಳ್ತಾರೆ. So this is this result in the formation of a multiple fragments on the catalyst surface ಅಂತ ನಾವು ಹೇಳ್ತಾ ಹೋಗ್ತೀವಿ. catalyst ಮೇಲೆ ಇದು ಆಗ್ತಾ ಹೋಗುತ್ತೆ. ಇದನ್ನ ವೇರಿಯಸ್ ಇಂಡಸ್ಟ್ರಿ ಪ್ರೋಸೆಸ್ ಅಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. Unimolecular surface reaction occur when a reactant molecule adsorbs onto a catalyst surface, dissociate into a multiple fragment and forms a new product. These reactions are important in heterogeneous catalysis, have applications in various industrial processes. ಅದೇ ಥರ ಎಕ್ಸ್ಪ್ರೆಷನ್ ಫಾರ್ ಇದನ್ನು ಕೇಳ್ತಾರೆ. ಎ ಇಸ್ ಈಕ್ವಲ್ ಟು ಬಿ ಅಥವಾ ಎ ಇಸ್ ನಾಟ್ ಈಕ್ವಲ್ ಟು ಬಿ. ಎ ಇಸ್ ನಾಟ್ ಈಕ್ವಲ್ ಟು ಬಿಗಿನ ಎ ಇಸ್ ಈಕ್ವಲ್ ಟು ಬಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೇನು ಮಾಡ್ತೀರಾ, 2A ಪ್ರಾಡಕ್ಟ್ ಆರ್ A plus B gives the product where A is equal to B ಇದೆ. ಆವಾಗ ತಗೊಂಡ್ರೆ ರೇಟ್ ಆಫ್ ದಿ ರಿಯಾಕ್ಷನ್ ಈ ರೀತಿ ಆಗುತ್ತೆ. ರೇಟ್ ಇಸ್ ಈಕ್ವಲ್ ಟು DA divided by DT is equal to KA² ಆಗುತ್ತೆ. ಸೊ ನಾನು ಏನು ಮಾಡ್ತಾ ಹೋಗ್ತೀನಿ, ಅಪ್ಲೈಂಗ್ ಎ ಲಾ ಆಫ್ ಮಾಸ್ ಆಕ್ಷನ್ dx by dt is equal to A² ಆಗುತ್ತೆ. dx by dt is equal to A into A minus x whole squared ಆಗುತ್ತೆ. ವೇರ್ K is called as the rate constant of the second equation. ಸೊ ಫಸ್ಟ್ ಆರ್ಡರ್ನ ನನಗೆ ಬೇಕಾದಂಗೆ ನಾನು ರೀಅರೇಂಜ್ ಮಾಡಿಕೊಂಡ್ರೆ dx by A minus x whole squared is equal to k dt ಆಯಿತು. ಎರಡು ಕಡೆಗೂ ನಾನು ಇಂಟಿಗ್ರೇಷನ್ ಮಾಡ್ತೀನಿ. dx divided by A minus x whole squared is equal to k dt ಆಗುತ್ತೆ. A minus x to the power of -1 divided by -1 ಅದನ್ನು ಹಾಕೊಂಡಾಗ ನನಗೆ ಅದನ್ನು ಇಂಟಿಗ್ರೇಷನ್ ಮಾಡಿದಾಗ 1 divided by A minus x is equal to kt by c ಆಗುತ್ತೆ. ಇದು ಈಕ್ವೇಷನ್ ಸಿ ಆಗುತ್ತೆ. ವೇರ್ ಸಿ ಇಸ್ ಕಾಲ್ಡ್ ಅಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಅಂತ ನಾವು ಹೇಳ್ತೀವಿ. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ, t is equal to 0, x is equal to 0 ಹಾಕ್ಕೊಂಡು we have to calculate the value of c is equal to 1 by a ಆಗುತ್ತೆ. ಅದನ್ನು ನಾನು ಈಕ್ವೇಷನ್ 2ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1 divided by A minus x is equal to kt plus 1 by a ಆಗುತ್ತೆ. ಅದನ್ನು ನಾನು ಸಿಂಪ್ಲಿಫೈ ಮಾಡಿದಾಗ k is equal to 1 by t x divided by ax ಆಗುತ್ತೆ. This is an expression for the rate constant of the second order reaction when the two molecules of the same reactant undergo reaction. When A is equal to B ಇದ್ದಾಗ rate of the reaction of the second order reaction ಏನಾಗುತ್ತೆ ಅಂದರೆ k is equal to x divided by at divided by A minus x ಆಗುತ್ತೆ. ಇದು ನಿಮಗೆ ರಿಯಾಕ್ಷನ್ ಆಗುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.